ಭೀಷ್ಮರಿದ್ದಲ್ಲಿಗೆ ನಮ್ಮ ದೇವರು ಬಂದಿದ್ದಾನೆ. ಸಾಮಾನ್ಯವಾಗಿ ನಾವು ಎಲ್ಲಿಯಾದರೂ ಹೋಗಬೇಕಾಗಿದ್ದರೆ ಮನೆಯ ಯಜಮಾನ ಎದ್ದು ಬಂದು ಸ್ವಾಗತ ಮಾಡಬೇಕು. ದೇವರು ಇವತ್ತು ಸ್ವಾಗತವನ್ನು ಪ್ರತೀಕ್ಷೆ ಮಾಡಲಿಲ್ಲ. ಎಲ್ಲಿ ಹೋಗಬೇಕು ಆ ವ್ಯಕ್ತಿಯಲ್ಲಿ ಮಲಗಿದ್ದಾನೆ, ಶರಮಂಚದಲ್ಲಿ ಮಲಗಿದ್ದಾನೆ. ದೇವರು ಅಲ್ಲಿಗೇನೆ ಹೋಗಿದ್ದಾನೆ. ಎರಡು ಕ್ರಮ ಇರ್ತದೆ ನೋಡಿ. ಕೆಲವು ಸಲ ಯಜಮಾನ ಬರಬೇಕಾಗುತ್ತೆ, ಕೆಲವು ಸಲ ಯಜಮಾನ ಇದ್ದಲ್ಲಿ ನಾವು ಹೋಗ್ತೇವೆ. ನಾವು ಹೋಗುವ ಪ್ರಸಂಗ ಎರಡು ಬಾರಿ ಇರ್ತದೆ. ಒಂದು, ನಮಗೇನಾದರೂ ಅಗತ್ಯ ಇದ್ದರೆ ನಾವಾಗೇ ಹೋಗ್ತೇವೆ, ಯಜಮಾನ ಬರಬೇಕು ಒಳಗಿಂದ ಅಂತ ನಾವು ಕಾಯುವುದಿಲ್ಲ. ಇನ್ನೊಂದು, ಒಳಗಿದ್ದ ಯಜಮಾನನಿಗೆ ನಾವು ಹೋಗುವುದು ಅದು ತುಂಬ ವಿವಕ್ಷಿತವಾಗಿದ್ದರೆ ನಾವು ಅಲ್ಲಿಗೆ ಹೋಗ್ತೇವೆ. ಭೀಷ್ಮನ ಸ್ಥಿತಿ ಹಾಗೆ. ಭೀಷ್ಮ ಎದ್ದು ಬರುವ ಹಾಗಿಲ್ಲ. ಅವನು ಪೇಷಂಟ್, ಒಂದು ರೀತಿಯಲ್ಲಿ ಶರಮಂಚದಲ್ಲಿ ಮರಗಿ ರೋಗಗ್ರಸ್ತನ ಹಾಗೆ, ರೋಗಿ ಅಲ್ಲ, ರೋಗಗ್ರಸ್ತನ ಹಾಗೆ. ಹಾಗಾಗಿ ದೇವರೇ ಸಸುಖ ಉಪಾಗತೆ, ದೇವರೇ ಸ್ವತಃ ಭೀಷ್ಮ ಇದ್ದಲ್ಲಿಗೆ ಬರ್ತಾನೆ. ನಮ್ಮದು ಹಾಗಾಗಬೇಕಂತೆ. ಹೇಗಾಗಬೇಕು ಅಂತಂದರೆ, ನಮಗಂತೂ ದೇವರ ಹತ್ರ ಹೋಗ್ಲಿಕ್ಕೆ ಆಗುವುದಿಲ್ಲ. ದೇವರ ಹತ್ರ ಹೇಳಬೇಕು, ದೇವರೇ ನೀನು ಭೀಷ್ಮನ ಹತ್ರ ನೀನಾಗಿ ಹೋಗಿದ್ದಿ, ಹಾಗೆ ನನ್ನ ಹತ್ರನೂ ನೀನು ಬಾ ಅಂತ ದೇವರ ಹತ್ರ ಹೇಳಬೇಕಂತೆ. ದೇವರು ನಮ್ಮ ಹತ್ರ ಬರ್ತಾನೆ. ದೇವರು ಕೇಳ್ತಾನೆ, ನೀನು ಯಾಕೆ ಬರಲ್ಲ ಅಂತ. ನಾನು ಪೇಷಂಟ್ ಅಂತ ದೇವರ ಹತ್ರ ಹೇಳಬೇಕು. ಯಾಕೆ ಅಂತಂದರೆ, ನನಗೆ ಶಕ್ತಿ ಇಲ್ಲ, ನಾನು ಸಮರ್ಥ ಅಲ್ಲ, ನಿನ್ನ ಹತ್ರ ಬರುವ ಶಕ್ತಿ ನನಗಿಲ್ಲ ಅಂತ ನಾವು ದೇವರ ಹತ್ರ ಹೇಳಿದರೆ, ಭೀಷ್ಮರಿದ್ದಲ್ಲಿಗೆ ದೇವರು ಹೇಗೆ ಬಂದ ಹಾಗೆ ಉಪಗತೆ ಸ್ವಸುಖ ಉಪಾಗತೆ ಕ್ವಚಿತ್ ವಿಹರ್ತು, ದೇವರೇ ನಮ್ಮ ಹತ್ರ ಬರ್ತಾನೆ ಅಂತ. ಯಾವಾಗ ಬರ್ತಾನೆ ಅದನ್ನು ಭೀಷ್ಮರೇ ಹೇಳ್ತಾರೆ. ಕ್ವಚಿತ್ ವಿಹರ್ತು ಪ್ರಕೃತಿ ಮುಪೇಷಿ ಯದ್ಭವ ಪ್ರವಾಹ. ದೇವರು ಪ್ರಕೃತಿಯನ್ನು ಸೇರ್ತಾನಂತೆ, ಪ್ರಕೃತಿ ಹತ್ರ ದೇವರು ಬರ್ತಾನಂತೆ. ಅದರ ಫಲವಾಗಿ ಯದ್ಭವ ಪ್ರವಾಹ, ಈ ಸಂಸಾರದ ಪ್ರವಾಹ ಅದೆಲ್ಲ ಹರಿಯುವುದು ಅದರಿಂದ. ನಾವು ಪ್ರಕೃತಿ ಹತ್ರ ಬರುವುದು, ಪ್ರಕೃತಿ ನಮ್ಮ ಹತ್ರ ಬರುವುದು, ಎರಡು ಅಂಶಗಳನ್ನು ಭಾಗವತ ಉಲ್ಲೇಖ ಮಾಡ್ತದೆ. ಪ್ರಕೃತಿ ಹತ್ರ ದೇವರು ಬಂದ. ಈ ಹಗ್ಗ ಇರ್ತದೆ, ಒಬ್ಬ ಅನ್ಯಾಯ ಮಾಡಿರ್ತಾನೆ, ಅವನನ್ನು ಕಟ್ಟಿ ಹಾಕಬೇಕು. ಕಟ್ಟಿ ಹಾಕಬೇಕಾದ್ರೆ ಕಟ್ಟಿ ಹಾಕುವವ ಹಗ್ಗವನ್ನು ಹುಡ್ಕೊಂಡೋಗ್ತಾನೆ, ಹಗ್ಗದ ಹತ್ರ ಬರ್ತಾನೆ. ಯಾರು ಕಟ್ಟಿಸಿಕೊಳ್ಳಲ್ಪಡ್ತಾನೆ ಅವನ ಹತ್ರ ಹಗ್ಗ ಹೋಗ್ತದೆ. ಹಾಗಾಗಿ ಪ್ರಕೃತಿ ಉಪೇಯಿಸಿ, ದೇವರು ಕಟ್ಟುವವ ಹೊರತು ಕಟ್ಟಿಸಿಕೊಳ್ಳುವವ ಅಲ್ಲ. ಹಾಗಾಗಿ ಪ್ರಕೃತಿ ಅಂದರೆ ಜಗತ್ತನ್ನು ಕಟ್ಟಿ ಹಾಕುವ ಬಂಧನ ಸೂತ್ರ ಅದು. ಅಲ್ಲಿಗೇನೆ ಭಗವಂತ ಬರ್ತಾನೆ ಅಂತ. ಯಾಕೆಂದ್ರೆ ದೇವರ ಹತ್ರ ಪ್ರಕೃತಿ ಬಂಧ ಇಲ್ಲ, ದೇವರನ್ನು ಬಂಧಿಸುವ ಶಕ್ತಿ ಯಾರಿಗೂ ಇಲ್ಲ. ಹಾಗಾಗಿ ನಮ್ಮನ್ನು ಬಂಧಿಸ್ಲಿಕ್ಕೋಸ್ಕರ ದೇವರೇ ಬರ್ತಾನಂತೆ. ಪ್ರಕೃತಿ ಉಪೇಯಿಸಿ, ಪ್ರಕೃತಿ ಹತ್ರ ಭಗವಂತ ಬರ್ತಾನೆ. ಅದರ ಫಲವಾಗಿ ಯದ್ಭವ ಪ್ರವಾಹ, ಭೀಷ್ಮರು ಹೇಳ್ತಾರೆ. ಯತ್ ಅಂದರೆ ಪ್ರಕೃತಿ, ಅದರಿಂದಾಗಿ ಭವ, ಈ ಸಂಸಾರದ ಪ್ರವಾಹ ಹರಿದು ಬರ್ತದೆ ಅಂತ ಹೇಳ್ತಾರೆ. ಪ್ರಳಯ ಕಾಲದಲ್ಲಿ ಈ ಸಂಸಾರ ಇಲ್ಲ. ಸಂಸಾರ ಬರುವುದು ಯಾವಾಗ ಅಂತಂದ್ರೆ ಅದು ಸೃಷ್ಟಿ ಕಾಲದಲ್ಲಿ ಕ್ವಚಿತ್ ಅಂತ ಭಾಗವತ ಹೇಳುತ್ತೆ. ಭವ ಪ್ರವಾಹ, ಈ ಸಂಸಾರದ ಪ್ರವಾಹ ಬರ್ತದೆ ಅಂತ. ಯಾವಾಗ ಬರ್ತದೆ? ಪ್ರಕೃತಿ ಮುಪೇಶಿ, ಪ್ರಕೃತಿ ಬೇಕು. ಒಂದು ವಸ್ತುಗಳ ನಿರ್ಮಾಣ ಆಗಬೇಕಾಗಿದ್ದರೆ ಅದಕ್ಕೆ ಮೂಲದ್ರವ್ಯ ಬೇಕು. ಕಟ್ಟಡ ಕಟ್ಟಬೇಕು ಅಂತ ಇಟ್ಟುಕೊಳ್ಳಿ, ಸಿಮೆಂಟ್ ಬೇಕು, ಕಬ್ಬಿಣಗಳು ಬೇಕು. ಅದು ರಾಶಿ ರಾಶಿ ಬಿದ್ದರೆ ಕಟ್ಟಡಗಳು ಊರಿಡೀ ತಲೆ ಎತ್ತದೆ. ಹಾಗೆ ಪ್ರಕೃತಿ ಉಪೇಯಿಸಿ ಭವ ಪ್ರವಾಹ, ಈ ಸಂಸಾರದ ಪ್ರವಾಹಗಳೆಲ್ಲ ಹರಿದು ಬರ್ತದೆ. ಮಣ್ಣು, ಬೀಜ, ಗೊಬ್ಬರ ಸಾಕಷ್ಟು ಇತ್ತು ಅಂದರೆ ಮರಗಿಡಗಳೆಲ್ಲ ಮೇಲಕ್ಕೆ ಬರ್ತದೆ. ಅದೇ ರೀತಿ ಮಕ್ಕಳು ಮನೆ ತುಂಬ ಆಗಬೇಕಾಗಿದ್ರೆ
ಮೂಲ ದ್ರವ್ಯ ಪ್ರಕೃತಿ ಅನ್ನುವಂತಹದ್ದು ಬೇಕು. ನಮಗೆ ಶರೀರ ನಿರ್ಮಾಣ ಆಗಬೇಕು. ಆ ಶರೀರಕ್ಕೆ ಬೇಕಾದ ಮೂಲ ದ್ರವ್ಯ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶಗಳು, ಅದೇ ಪ್ರಕೃತಿ. ಅದು ಇತ್ತು ಅಂತಂದ್ರೆ ಈ ಶರೀರದ ನಿರ್ಮಾಣ ಆಗುತ್ತೆ. ಭವಪ್ರವಾಹ, ಪ್ರಕೃತಿಯಿಂದಾಗಿ ಈ ಶರೀರದ ನಿರ್ಮಾಣಗಳು ಆಗ್ತಾ ಇರ್ತದೆ ಅಂತ. ನಮ್ಗೆ ಗೊತ್ತಿಲ್ಲ ಈ ಶರೀರ ಹೇಗಾಯಿತು ಅಂತ, ಅದು ಪ್ರಕೃತಿಯಿಂದ ಆಯಿತು ಅಂತ. ಈ ಶರೀರದಲ್ಲಿ ಏನಿದೆ? 5 ವಸ್ತುಗಳ ಕಾಂಬಿನೇಷನ್ ಇದಿದೆ. ಮಣ್ಣಿದೆ, ನಮ್ಗೆ ಗೊತ್ತಾಗುತ್ತೆ, ಮೈ ತಿಕ್ಕಿದ್ರೆ ಮಣ್ಣು ಬರ್ತಾ ಇರ್ತದೆ. ನೀರಿದೆ ಇದರ ಒಳಗೆ, ನಮ್ಗೆ ಗೊತ್ತು, ನಮಗೆ ಮುಗಿಯಲ್ಲಿ ನೀರು ಬರ್ತದೆ, ಬಾಯಲ್ಲಿ ನೀರು ಬರ್ತದೆ, ಕಿವಿಯಲ್ಲಿ ನೀರು ಬರ್ತಲೇ ಇರ್ತದೆ. ಒಳಗಿಂದ ನೀರು ಇದ್ದದ್ದಕ್ಕೇನೆ ಬರುದು. ಬೆಂಕಿ, ಶರೀರ ಇಡೀ ಬಿಸಿ ಇರ್ತದೆ ನೋಡಿ, ಬಿಸಿ ಇರಬೇಕು. ನಾವು ಹೇಳ್ತೇವೆ ತಲೆ ಬಿಸಿ, ಚೂರು ತಲೆ ಬಿಸಿ ಇದ್ರೆ ಪರವಾಗಿಲ್ಲ, ತುಂಬಾ ತಲೆ ಬಿಸಿ ಇದ್ರೆ ಪ್ರಾಬ್ಲಮ್ ಅಷ್ಟೇ. ಅದು ಬೆಂಕಿ ಇರಬೇಕು, ಬಿಸಿ ಇರಬೇಕು. ಹಾಗೆ ಗಾಳಿ ಸಂಚಾರ ಆಗ್ತಾ ಇರಬೇಕು. ಗಾಳಿ ಸಂಚಾರ ಆಗಿಲ್ಲ ಅಂತಂದ್ರೆ ಕತೆ ಮುಗಿಯಿತು ಅಂತ ಅರ್ಥ. ಒಳಗೆ ಆಕಾಶನೂ ಇರಬೇಕು, ಅವಕಾಶನೂ ಇರಬೇಕು, ಎಲ್ಲೆಲ್ಲಿ ಜಾಗ ಬೇಕೋ ಜಾಗ. ಅಂದ್ರೆ ಒಟ್ಟು ಈ ಶರೀರದಲ್ಲಿ ಇರುವುದು ಪ್ರಕೃತಿ. ಅಂದ್ರೆ ಪಂಚಭೂತಗಳ ಸಂಯೋಗ ಇಲ್ಲಿರ್ತದೆ. ಅದರಿಂದ ಈ ಭವಪ್ರವಾಹ ಅಂದ್ರೆ ಭಗವಂತ ಈ ಪ್ರಕೃತಿಯ ಜೊತೆಗೆ ಸೇರಿದ್ರೆ ಇಂತಹ ಶರೀರಗಳು ನಿರ್ಮಾಣ ಆಗ್ತಾ ಇರ್ತದೆ. ಅದಕ್ಕೆ ಮೂಲ ದ್ರವ್ಯ ಅದು ಪ್ರಕೃತಿ. ಅದನ್ನೇ ಪ್ರಕೃತಿ ಅಂದ್ರೆ 2, ಜಡ ಪ್ರಕೃತಿ, ಲಕ್ಷ್ಮ್ಯಾತ್ಮಕ ಚೇತನ ಪ್ರಕೃತಿ. ಆ 2ರ ಜೊತೆಗೆ ಸೇರಿದಾಗ ಈ ಸೃಷ್ಟಿ ಪ್ರಕ್ರಿಯೆ ನಡೀತದೆ ಅಂತ ಭೀಷ್ಮರು ಹೇಳ್ತಾರೆ. ಇದರಿಂದ ಭಗವಂತನಿಗೇನು? ವಿಹರ್ತುಂ, ಭಗವಂತ ಅದರಲ್ಲಿ ವಿಹಾರ ಮಾಡ್ತಾನೆ ಅಂತ. ಈ ಶರೀರದಲ್ಲಿ ನಾವು ಒದ್ದಾಡುದು, ವಿಹಾರ ಮಾಡುವುದು ಯಾರು ಅಂದ್ರೆ ನಮ್ಮ ದೇವರು ವಿಹಾರ ಮಾಡ್ತಾ ಇರ್ತಾನೆ ಅಂತ. ದೇವರಿಗೆ ಒಂದು ಗಮ್ಮತ್ತು. ಅಂದ್ರೆ ಈ ಶರೀರಗಳು ಇಷ್ಟು ಶರೀರ ಇದೆ ಅಂತಂದ್ರೆ ಇದರಲ್ಲಿ ಎಲ್ಲ ಕ್ರಿಯೆಗಳು, ಪ್ರಕ್ರಿಯೆಗಳೆಲ್ಲ ನಡಿಬೇಕು. ಶರೀರ ಅಂದ್ರೆ ಒಂದು ಸಿಮೆಂಟಿನ ಕಟ್ಟಡದ ಹಾಗಲ್ಲ, ಇದು ಸ್ಪಂದನೆ ಉಳ್ಳಂತಹದ್ದು, ಚಲನೆ ಉಳ್ಳಂತಹದ್ದು. ಕಣ್ಣು ಸ್ಪಂದಿಸ್ತದೆ, ಕಿವಿ ಸ್ಪಂದಿಸ್ತದೆ, ಮೂಗು ಸ್ಪಂದಿಸ್ತದೆ, ಕೈ ಕಾಲು ಎಲ್ಲವೂ ಸ್ಪಂದಿಸುವಂತಹದ್ದು. ಸ್ಪಂದಿಸಿಲ್ಲ ಅಂದ್ರೆ ರೋಗ ಅಂತ ಅರ್ಥ. ಅದು ಕೈ ಅಲ್ಲಾಡುವುದಿಲ್ಲ, ಓ ಏನೋ ರೋಗ ಇದೆ, ಏನೋ ಗಟ್ಟಿ ಕೂತಿದ್ದಾನೆ, ಕಾಲು ಅಲ್ಲಾಡುವುದಿಲ್ಲ, ಅದೆಲ್ಲ ರೋಗಗಳು. ಆದರೆ ಸ್ಪಂದನೆ ಎಂಬುದು ಇರ್ತದೆ. ಅದು ಹೇಗಾಯಿತು? ಸಿಮೆಂಟ್ ಕಟ್ಟಡದಲ್ಲಿ ಸ್ಪಂದನೆ ಆದರೆ ದೋಷ, ಈ ಕಟ್ಟಡದಲ್ಲಿ ಸ್ಪಂದನೆ ಆಗದಿದ್ರೆ ದೋಷ. ಸ್ಪಂದನೆ ಹೇಗಾಯಿತು ಇದರಲ್ಲಿ? ಅದಕ್ಕೆ ಹೇಳ್ತಾರೆ ಪ್ರಕೃತಿ ಉಪೇವಿಷಿ ಕ್ವಚಿತ್ ವಿಹರ್ತುಂ. ನಮ್ಮ ದೇವರು ಇದರಲ್ಲಿ ಬಂದು ವಿಹಾರ ಮಾಡ್ತಾ ಇರ್ತಾನೆ ಅಂತ. ಅಡಿಯಿಂದ ಮುಡಿಯ ತನಕ ಭಗವಂತ ಸಂಚಾರ ಮಾಡ್ತಾ ಇರುವುದರಿಂದ ಇದು ಚೆನ್ನಾಗಿ ಇರ್ತದೆ ಅಂತ. ನಮ್ಮ ಕೈ ಅದು ಅಲ್ಲಾಡಿಸ್ಲಿಕ್ಕಾಗಲಿಲ್ಲ ಅಂತ ಇಟ್ಕೊಳ್ಳಿ. ಅಲ್ಲಾಡಿಸ್ಲಿಕ್ಕಾಗಲಿಲ್ಲ ಅಂದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ, ಡಾಕ್ಟರ್ ಹತ್ರ ಹೋದ್ರೆ ಮಸಾಜ್ ಮಾಡ್ತಾರೆ, ಪರ್ಫೆಕ್ಟ್ ಆಗಿ ಬಿಡ್ತದೆ. ಅಂದ್ರೆ ಇದರಲ್ಲಿ ಯಾವುದಾದ್ರೂ ಒಂದು ಸಂಚಾರ ಒಳಗೆ ಸಂಚಾರ ಆಗಲಿಲ್ಲ ಅಂದ್ರೆ, ಹೊರಗಿನಿಂದ ಸಂಚಾರ ಆಯಿತು ಅಂದ್ರೆ, ಬಿಸಿ ಕೊಟ್ಟಿದ್ದು, ಶಾಕ್ ಎಲ್ಲ ಕೊಟ್ಟಿದ್ದು ಅಂದ್ರೆ ಸರಿಯಾಗಿ ಬಿಡುತ್ತೆ. ನಮ್ಮ ದೇವರೇ ತೇಜೋರೂಪನಾದ ಭಗವಂತ ಶರೀರದಲ್ಲಿ ಅಲ್ಲಾಡ್ತಾ ಇದ್ರೆ ಈ ಶರೀರ ಚೆನ್ನಾಗಿರ್ತದೆ. ದೇವರು ಅಡಿಯಿಂದ ಮುಡಿಯ ತನಕ ಒಂದೊಂದು ಅಂಶಗಳಲ್ಲಿಯೂ ದೇವರು ತುಂಬಿಕೊಂಡಿರ್ತಾನೆ. ಹಾಗಾಗಿ ಇದರಲ್ಲಿ ಎಲ್ಲ ಚೆನ್ನಾಗಿ ಕ್ರಿಯೆಗಳು ನಡೀತದೆ. ರಕ್ತ ಸಂಚಾರ ಆಗಬೇಕು, ಭಗವಂತ ಪೈಪ್ ಕನೆಕ್ಷನ್ ಕೊಟ್ಟಿದ್ದಾನೆ ಮೇಲಿಂದ ಕೆಳಗಿನ ತನಕ, ಅಲ್ಲಿ ಸಂಚಾರ ಆಗ್ಬೇಕು. ಎಲ್ಲಿಯಾದರೂ ಬ್ಲಾಕ್ ಆಯಿತು ಮತ್ತೆ ಕಾಲು ಬಿಡಿಸ್ಲಿಕ್ಕೆ ಆಗುದಿಲ್ಲ, ಕೈ ಬಿಡಿಸ್ಲಿಕ್ಕೆ ಆಗುದಿಲ್ಲ, ಕತ್ತು ಅಲ್ಲಾಡಿಸ್ಲಿಕ್ಕೆ ಆಗುವುದಿಲ್ಲ ಅಂತ ನಾವು ಹೇಳ್ತೇವೆ. ಆದರೆ ದೇವರ ಈ ಸಂಚಾರ ಚೆನ್ನಾಗಿರ್ಬೇಕು. ಭಗವಂತ ಇಲ್ಲಿ ವಿಹಾರ ಮಾಡ್ತಾ ಇದ್ರೆ ಆಗ ಚೆನ್ನಾಗಿರ್ತೇವೆ. ಈ ಕೆಲವು ಕಡೆ ಹಾಗಿರ್ತದೆ, ಈಗೆಲ್ಲ ಇಲ್ಲ, ಬದಲೆಲ್ಲ ಇತ್ತು. ಈ ಕಾಲು ನೋವಾಯಿತು ಅಂತಂದ್ರೆ ಅಜ್ಜ ಕಾಲು ಬಿಡಿಸಿರ್ತಾರೆ, ಮೊಮ್ಮಗನನ್ನು ಕರೀತಾರೆ, ಈ ಕಾಲಲ್ಲಿ ಮೇಲೆ ಕೆಳಗೆ ಹೋಗು. ಆ ಮಗು ಮೇಲೆ ಕೆಳಗೆ ಹೋಯ್ತು ಅಂದ್ರೆ ಒಳ್ಳೆಯ ಎಕ್ಸರ್ಸೈಸ್ ಕರೆಕ್ಟ್ ಆಗಿಬಿಡ್ತದೆ ಕಾಲು. ಹಾಗೇನೆ ನಮ್ಮ ದೇವರು ಒಳಗಿಂದ ಆಚೆ ಈಚೆ ಹೋಗ್ತಾ ಇದ್ರೆ, ವಿಹಾರ ಮಾಡ್ತಾ ಇದ್ರೆ ನಮ್ದೂ ಒಂದು ವಿಹಾರ, ಶರೀರ ಚೆನ್ನಾಗಿರ್ತದೆ. ಕಣ್ಣು ಅಲ್ಲಾಡಬೇಕು, ಕಿವಿ ಕೇಳಿಸಬೇಕು. ಇದೆಲ್ಲ ಮಾಡಬೇಕಾದ್ರೆ ಇದರ ಒಳಗೆ ನಮ್ಮ ಸ್ವಾಮಿ ಕ್ರಿಯೆ ಮಾಡ್ತಾ ಇರಬೇಕು.
ಕಣ್ಣಿನ ರೆಪ್ಪೆ ತೆಗೆದ್ರೆ ಕಣ್ಣು ನೋಡ್ತದೆ, ರೆಪ್ಪೆ ಮುಚ್ಚಿದ್ರೆ ನಾವು ಮಲಗ್ತೇವೆ ಅಲ್ವಾ. ನಾವೇನು ಹೇಳ್ತೇವೆ, ನಾನೇ ಎಲ್ಲ ಮಾಡುವುದು ಅಂತ. ಅಲ್ಲ, ರೆಪ್ಪೆ ನಾವೆಲ್ಲಿ ಹಾಕ್ತೇವೆ, ನಾವೆಲ್ಲಿ ತೆಗಿತೇವೆ ನಮಗೆ ಗೊತ್ತಿರೋದಿಲ್ಲ. ಹೀಗೆ ಕೂತಿರ್ತೇವೆ, ಕೇಳ್ತಾ ಕೇಳ್ತಾ ಅಲ್ಲಿಯೇ ಕಣ್ಣು ಮುಚ್ಚಿರ್ತೇವೆ. ಯಾರು ರೆಪ್ಪೆ ಮುಚ್ಚಿದ್ರು? ನಾವಲ್ರಿ, ಯಾರೋ ಒಬ್ರು. ಯಾರಂದ್ರೆ ಪಕ್ಕದವರಲ್ಲ, ಒಳಗೆ ಕೂತ ಸ್ವಾಮಿ ಆ ಬಾಗಿಲು ಹಾಕ್ತಾನೆ, ಸಾಕು ನೀನು ನೋಡಿದ್ದು ಅಂತ. ಅಂದ್ರೆ ನಾವು ಅನುಸಂಧಾನ ಮಾಡಬೇಕಾದ್ದು ಆ ರೆಪ್ಪೆಯನ್ನು ಯಾರು ಹಾಕಿದ, ಯಾರು ತೆಗಿತಾ ಇರ್ತಾನೆ, ನಾವಂತೂ ಅಲ್ಲ. ಅದಕ್ಕೆ ಕ್ವಚಿತ್ ವಿಹರ್ತುಂ ಅಂತ ಭೀಷ್ಮರು ಹೇಳ್ತಾರೆ. ಭಗವಂತನಿಗೆದ್ದು ಗಮ್ಮತ್ತು. ಈ ಮಕ್ಕಳಿಗೆಲ್ಲ ಈ ಹೊತ್ತು ಲಿಫ್ಟ್ ನೋಡ್ತಾರೆ ನೋಡಿ, ಆ ನೋಡುವ ಮಕ್ಕಳಿಗೆ ಆ ಲಿಫ್ಟ್ ಅಂದ್ರೆ ಖುಷಿ. ಬಟನ್ ಒತ್ತಾರೆ, ಮೇಲೆ ಹೋಗ್ತಾರೆ, ಬಟನ್ ಏನು ಕೆಲಸ ಏನಿಲ್ಲ, ಮೇಲೆ ಹೋಗೋದು ಕೆಳಗೆ ಹೋಗೋದು ಅಷ್ಟೇ. ಅದೊಂದು ವಿಹಾರ. ನಮ್ಮ ದೇವರಿಗೂ ಅಷ್ಟೇ, ಇದೊಂದು ವಿಹಾರ ಭೂಮಿ. ಮೇಲೆ ಆ ರೆಪ್ಪೆಯನ್ನು ಮೇಲೆ ಮಾಡ್ತಾನೆ, ಕೆಳಗೆ ಮಾಡ್ತಾನೆ. ಯಾಕ್ರಿ ನಿಮ್ಗೆ ಸುಮ್ಮನೆ ಯಾಕೆ ಮಾಡ್ತೀರಿ? ಅಲ್ಲ, ಅದೊಂದು ವಿಹಾರ. ಕ್ವಚಿತ್ ವಿಹರ್ತುಂ. ದೇವರು ರೆಪ್ಪೆ ಹಾಕಿ ತೆಗೆಯುವುದರಿಂದ ನಮ್ಗೇನು ಕೆಲಸ ಇಲ್ಲ. ನಿದ್ದೆನೂ ಮಾಡಬಹುದು, ಎಬ್ಬಿಸಲೂಬಹುದು. ನಿದ್ದೆ ಮಾಡಿಸುವವನು ಅವನು, ಎಬ್ಬಿಸುವವನು ಅವನು. ಇದು ವಿಹರ್ತುಂ, ಭಗವಂತನ ವಿಹಾರ ಭೂಮಿ ಈ ಶರೀರ ಅಂತ ಭೀಷ್ಮರು ಚಿಂತನೆ ಮಾಡ್ತಾರೆ. ಮೂಗಿನಲ್ಲಿ ಗಾಳಿ ಒಳಗೆ ಹೊರಗೆ ಹೋಗ್ತಾ ಇರಬೇಕು, ನಮ್ದೇನು ಪ್ರಯತ್ನ ಇಲ್ಲ. ಶುದ್ಧವಾದ ಗಾಳಿ ಒಳಗೆ ಹೋಗ್ಬೇಕು, ಕೆಟ್ಟ ಗಾಳಿ ಹೊರಗೆ ಹೋಗ್ಬೇಕು. ಯಾರು ಮಾಡ್ತಾರೆ ಈ ಗಾಳಿ ತೆಗೆಯುವುದು? ಒಳಗೆ ಕೂತ ಭಗವಂತ. ವಿಹರ್ತುಂ, ಭಗವಂತನ ವಿಹಾರ ಭೂಮಿ ಇದು. ಹಾಗಾಗಿ ಈ ಶರೀರವನ್ನು ದೇವರು ಯಾಕೆ ಸೃಷ್ಟಿ ಮಾಡಿದ ಅಂತಂದ್ರೆ ಕ್ವಚಿತ್ ವಿಹರ್ತುಂ, ಇಲ್ಲಿ ವಿಹಾರ ಮಾಡಲಿಕ್ಕೋಸ್ಕರವಾಗಿ ದೇವರು ಈ ಶರೀರವನ್ನು ನಿರ್ಮಾಣ ಮಾಡಿದ ಅಂತ ಭೀಷ್ಮರು ಹೇಳ್ತಾರೆ. ಕ್ವಚಿತ್, ಈ ಸೃಷ್ಟಿಕಾಲದಲ್ಲಿ ಭಗವಂತ ವಿಹಾರ ಮಾಡುವುದಕ್ಕೋಸ್ಕರ ಈ ಭವ ಪ್ರವಾಹ, ಈ ಸಂಸಾರವನ್ನು ನಿರ್ಮಾಣ ಮಾಡಿದ್ದಾನೆ. ಇದು ಭೀಷ್ಮರ ಆತ್ಮಕಥೆಯಲ್ಲಿ ಪರ್ಯವಸಾನ ಆಗುತ್ತೆ. ಭೀಷ್ಮರದ್ದು ಕಥೆ ಹಾಗೇನೆ. ಭೀಷ್ಮ ಅವ ಮೂಲತಃ ದ್ಯುನಾಮಕನಾದಂತಹ ವಸು. 8 ವಸುಗಳಲ್ಲಿ ದ್ಯೂ ಅನ್ನುವಂತಹ ವಸು. ಅವನ ಹೆಂಡತಿ ವರಾಂಗಿ. ಆ ಗಂಡ ಹೆಂಡತಿಗೆ ತುಂಬ ಅನ್ಯೋನ್ಯತೆ ಇತ್ತು. ಎಷ್ಟು ಅನ್ಯೋನ್ಯತೆ ಅಂತಂದ್ರೆ ಗಂಡನನ್ನು ದುರುಪಯೋಗ ಮಾಡಿಕೊಂಡ್ಲು ವರಾಂಗಿ. ಒಂದ್ಸಲ ವಸಿಷ್ಠರ ಆಶ್ರಮಕ್ಕೆ ಹೋಗಿದ್ರು. ವಸಿಷ್ಠರ ಆಶ್ರಮಕ್ಕೆ ಹೋದರೆ ಕುಡಿಲಿಕ್ಕೆ ಅಂತ ಒಳ್ಳೆಯ ಹಾಲು ಕೊಟ್ಟಿದ್ರು. ಒಳ್ಳೆಯ ಹಾಲು ವರಾಂಗಿ ಕುಡಿದ್ಲು, ಗಂಡನಿಗೂ ಕುಡಿಸಿದ್ರು. ವರಾಂಗಿಗೆ ಟೇಸ್ಟ್ ತುಂಬಾ ಇಷ್ಟ ಆಯ್ತು. ವಿಚಾರಿಸ್ತಾಳೆ ವರಾಂಗಿ ಹೆಣ್ಮಗಳು, ಇದು ಹಾಲು ಎಲ್ಲಿಂದ ಬಂತು? ಹಸುವಿನಿಂದ. ಹಸು ಯಾರ್ದು? ನಮ್ದೇ. ಬೇಕಾದ್ದು ಕೊಡ್ತದೆ, ಅದು ನಂದಿನಿ. ಅದು ಬರೀ ಹಾಲು ಕೊಡುವುದಲ್ಲ, ನಮಗೆ ಏನೇನು ಬೇಕೋ ಅದೆಲ್ಲವನ್ನೂ ಕೊಟ್ಟು ನಂದಿನಿ, ನಮಗೆ ಖುಷಿ ಕೊಡ್ತಕ್ಕಂತಹದ್ದು ಹಸು. ಅದು ಕ್ಷೇಮ. ಇಷ್ಟು ಬಂದು ತೊಂದರೆ ಏನೂ ಇಲ್ಲ. ಅದರ ನಂತರದ ಸ್ಟೆಪ್ಸ್ ಏನು ಅಂದ್ರೆ ಗಂಡನಿಗೆ ಹೇಳ್ತಾಳೆ, ರೀ ಅಂತ ಗಂಡನನ್ನು ಹೇಳ್ತಾಳೆ. ಗಂಡ ಹೇಳ್ದ, ಏನು? ಏನಿಲ್ಲ, ಹಾಲು ಚೆನ್ನಾಗಿತ್ತು, ಚೆನ್ನಾಗಿದೆ, ನಾಳೆ ಬೇಕಾದ್ರೆ ಕುಡಿಲಿಕ್ಕೆ ಬರೋಣ. ಅದಲ್ರಿ, ಮತ್ತೇನು? ನಮ್ಮನೆಗೂ ಒಂದು ಹಸು ಬೇಕು, ಬೇರೆ ಹಸು ಆಗುವುದಿಲ್ಲ, ಇದೇ ಹಸುವನ್ನು ನಾವು ಕೊಂಡೋಗೋಣ. ಪತಿಂ ಬದ್ಧುಂ ಚೋದಯಾಮಾಸ ದೇವಿ. ಅವಳು ಏನು ಮಾಡಿದ್ಲು? ಗಂಡನಿಗೆ ಕಿವಿದಿದ್ಲು, ಈ ಹಸು ನಮಗೆ ಬೇಕು ಅಂತ. ಗಂಡ ಹೇಳ್ದ, ಅಮ್ಮ ಬೇಡ ಅಂತ. ಬೇಕೇ ಬೇಕು ಅಂತ, ಇಲ್ಲದ್ರೆ ಮನೆಗೆ ಹೋಗುವಾಗಿಲ್ಲ. ಗಂಡನಿಗೆ ಏನು ಮಾಡೋದು ತೋಚಲಿಲ್ಲ, ಅನಿವಾರ್ಯತೆ ಬಂತು. ವಸಿಷ್ಠರ ಹತ್ರ ಕೇಳ್ತಾನೆ. ಕೊಡದೇ ಇದ್ದಾಗ ಬಲಾತ್ಕಾರವಾಗಿ ಆ ಹಸುವನ್ನು ಹಿಡ್ಕೊಂಡು ಹೋಗ್ತಾನೆ. ಅವನು ಶಾಪ ಕೊಟ್ಟ. ವಸಿಷ್ಠರಲ್ಲ, ವಸಿಷ್ಠರ ಒಳಗೆ ಕೂತ ಬ್ರಹ್ಮದೇವರು ಶಾಪ ಕೊಟ್ಟರು. ಯದ್ಭವ ಪ್ರವಾಹ. ಬ್ರಹ್ಮದೇವರ ಶಾಪದಿಂದ ಪ್ರವಾಹ. ಪ್ರವಾಹ ಅಂದ್ರೆ ಮೇಲಿದ್ದದ್ದು ಕೆಳಗೆ ಬೀಳುವುದಕ್ಕೆ ಪ್ರವಾಹ. ಮೇಲಿನ ಬೆಟ್ಟದಿಂದ ನದಿಗಳು ಕೆಳಗೆ ಧುಮುತ್ತಾ ಇರ್ತದೆ, ತಗ್ಗಿನ ಕಡೆಗೆ ಹೋಗುವಂತಹದ್ದು. ಹಾಗಾಗಿ ದಿನಾಮಕ ವಸುವಿನ ಪ್ರವಾಹ ಮೇಲಿನಿಂದ ಕೆಳಗೆ ಬಿತ್ತು. ಅವ್ರು ಹೇಳ್ದ, ನನ್ನ ಭವ ಪ್ರವಾಹ. ಇಬ್ರು, ಗಂಡನಾದ ದ್ಯೂ, ಹೆಂಡತಿಯಾದಂತಹ ವರಾಂಗಿ, ಇಬ್ರು ಕೆಳಗೆ ಬಿತ್ತು. ಇಲ್ಲಿ ಎಷ್ಟು ಕ್ಲೋಸ್ ಅಂತಂದ್ರೆ ಮೇಲಿರುವಾಗ ವರಾಂಗಿ ಏನೇನು ಹೇಳ್ತಾಳೆ
ಅದೆಲ್ಲವನ್ನೂ ಕೊಡಿಸ್ತಿದ್ದ. ಇಲ್ಲಿ ಕೆಳಗೆ ಬಂದ್ರೆ ಇಲ್ಲಿ ಭೀಷ್ಮನಾಗಿ ಬರ್ತಾನೆ, ದಿನಾಮಕ ವಸು, ಹೆಂಡತಿ ಅಂಬೆಯಾಗಿ ಬರ್ತಾನೆ. ಇಬ್ಬರಿಗೂ ಬದ್ಧ ವೈರ, ಒಬ್ಬರನ್ನು ನೋಡಿದ್ರೆ ಒಬ್ಬರಿಗೆ ಆಗುವುದಿಲ್ಲ. ಇದನ್ನೇ ಹೇಳಿದ್ದು ಮಹಾಭಾರತ. ಏನು ಹೇಳ್ತದೆ ಅಂತಂದ್ರೆ, ನಾವು ಇಬ್ಬರು ಆತ್ಮೀಯರಾಗಿರ್ಬೇಕು, ಆದರೆ ತುಂಬಾ ಆತ್ಮೀಯರಾಗಿರ್ಬೇಡಿ. ಯಾಕೆಂತಂದ್ರೆ ತುಂಬಾ ಆತ್ಮೀಯರಾದರೆ ನಮಗೆ ಒಬ್ಬರಿಗೆ ಒಬ್ರು ಮಾತುಕತೆ ನಿಲ್ಲುವಷ್ಟು ನಮ್ಮ ಜೀವನ ಮುಂದುವರಿಯುತ್ತದೆ. ನಮ್ಮಲ್ಲಿ ಹೇಳ್ತಾರೆ ನೋಡಿ, ತುಂಬಾ ನಗಬೇಡ ಅಳ್ಳಿಕ್ಕಿದೆ ಅಂತ. ಹಾಗೇನೆ ತುಂಬಾ ಪ್ರೀತಿ ಮಾಡಿದ ಅಂತಂದ್ರೆ ನಾಳೆ ಜಗಳ ಆಗ್ಲಿಕ್ಕಿದೆ ಅಂತ ಅರ್ಥ. ಅದನ್ನ ಅತಿ ಸರ್ವತ್ರ ವರ್ಜೆ, ಅತಿ ಇರಬಾರ್ದು, ಎಷ್ಟು ಬೇಕೋ ಅಷ್ಟಿರ್ಬೇಕು. ಗಂಡ ಹೆಂಡತಿ ತುಂಬನೂ ಮಾತಾಡಬಾರ್ದು, ಮಾತಾಡದೆ ಗುಮ್ಮನೂ ಇರಬಾರ್ದು. ಎಷ್ಟು ವ್ಯವಹಾರಕ್ಕೆ ಬೇಕೋ ಅಷ್ಟು ಮಾಡಿ ನಮ್ಮ ಸಾಧನೆ ನಡೆಸಬೇಕು ಅನ್ನೋದನ್ನು ಭಾಗವತ ನಮಗೆ ಎಚ್ಚರಿಸಿದೆ.